KCT ರಿಸಲ್ಟು ಅನೌನ್ಸ್ ಆಗಬೇಕಾಗಿತ್ತಲ್ವಾ? ಅನೌನ್ಸ್ ಯಾವಾಗ ಆಗುತ್ತೆ? ರಿಸಲ್ಟು ಬೇಗ ಬರುತ್ತಾ ಅಥವಾ ಏನಾದರೂ ತಡ ಆಗುತ್ತಾ? ರಿಸಲ್ಟ್ ಬಗ್ಗೆ ಅಂತೂ ತುಂಬ ನಿಮಗೆ ಕ್ಯೂರಿಯಾಸಿಟಿ ಇದೆ. ಸೊ ಸೆಕೆಂಡ್ PUC ಎಕ್ಸಾಮ್ ಆಗಿ KCT ಎಕ್ಸಾಮ್ಸ್ ಆಗಿ ಎಷ್ಟು ದಿನ ಎಷ್ಟು ತಿಂಗಳಾಗಿದೆ ಅಲ್ವಾ? ಸೊ ರಿಸಲ್ಟು ಅನೌನ್ಸು ಆಗೋದು ಯಾವಾಗ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸೊ ಆಕ್ಚುಲಿ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿದ್ದು ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಆದಮೇಲೆ ವಿತಿನ್ 10 days ಒಳಗಡೆ ರಿಸಲ್ಟನ್ನ ಅನೌನ್ಸ್ ಮಾಡ್ತೀವಿ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನೌನ್ಸ್ಮೆಂಟ್ ಮಾಡಿತ್ತು. ಸರ್ಕಾರ ಸಹ ಹೇಳಿತ್ತು. ಬಟ್ ಈಗ ಅದು ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಅಂತೂ ತುಂಬ ಇದೆ. ಪೋಸ್ಟ್ಪೋನ್ ಆಗಲೇಬೇಕು ವಿದ್ಯಾರ್ಥಿಗಳ ಹಿತಕ್ಕೋಸ್ಕರ. KCT ರಿಸಲ್ಟು ಪೋಸ್ಟ್ಪೋನ್ ಆಗ್ತಾ ಇದೆ. ಯಾಕೆ ಪೋಸ್ಟ್ಪೋನ್ ಆಗ್ತಾ ಇದೆ ಅಂದರೆ, ಒಂದು ಅಗ್ರಿಕೋಟಾ ಅದರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಲ್ಲಿ ಕರ್ನಾಟಕದ ಒಂದು ಸೆಂಟರ್ನಲ್ಲಿ ಮಾಲ್ ಪ್ರಾಕ್ಟೀಸ್ ಆಗಿತ್ತು. ನಿಯರ್ಲಿ 74 ಸ್ಟೂಡೆಂಟ್ಸ್ಗೆ ಔಟ್ ಆಫ್ ಅಂದರೆ 200ಗೆ ಮಾರ್ಕ್ಸ್ ಇರೋದೇ 200ಗೆ 200 ಮಾರ್ಕ್ಸ್ ತಗೊಂಡ್ರ ವಿದ್ಯಾರ್ಥಿಗಳ ಸಂಖ್ಯೆ 74 ಸ್ಟೂಡೆಂಟ್ಸ್. ಇಡೀ ಕರ್ನಾಟಕದಲ್ಲಿ ಅಷ್ಟೊಂದು ಜನ ತಗೊಂಡಿಲ್ಲ. ಬಟ್ ಒಂದೇ ಒಂದು ಸೆಂಟ್ರಲ್ಲಿ ಹಿರಿಯೂರು ಚಳ್ಳಕೆರೆ ಆ ಸೆಂಟರ್ನಲ್ಲಿ 74 ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ ಔಟ್ ಆಫ್ 200 ಮಾರ್ಕ್ಸ್. ಹಾಗೆ 197, 196, 198 ಇದ್ರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಹಾಗಾಗಿ ಒಂದೇ ಸೆಂಟ್ರಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ಔಟ್ ಆಫ್ ಬರೋದಕ್ಕೆ ಚಮತ್ಕಾರ ಮಾಡಿದ್ರಂದ್ರೆ ಎಸ್, ಚಮತ್ಕಾರ ಆಗಿದೆ. ಅಲ್ಲಿ ಒಂದು ಮಾಲ್ ಪ್ರಾಕ್ಟೀಸ್ ಆಯಿತು, ಕ್ವಶನ್ ಪೇಪರ್ ಲೀಕ್ ಆಗೋಗಿತ್ತು, ಅಥವಾ ಏನೋ ಗೋಲ್ಮಾಲ್ ಆಗಿದೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಈಗ ಎಕ್ಸಾಮ್ ಮಾಡ್ತೀವಿ ಅದೊಂದು ಸೆಂಟ್ರಲ್ಲಿ ಅಂತ ಹೇಳಿ ಅನೌನ್ಸ್ಮೆಂಟ್ ಆಗಿದೆ. ಸೊ ಆ ಎಕ್ಸಾಮ್ ಆಗೋದಕ್ಕೆ ಡೇಟ್ ಈಗ ಫಿಕ್ಸ್ ಆಗಬೇಕು. ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ಎಕ್ಸಾಮ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಡೇಟ್ ಫಿಕ್ಸ್ ಆಗಬೇಕು. ಡೇಟ್ ಫಿಕ್ಸ್ ಆದಮೇಲೆ ರಿಸಲ್ಟನ್ನ ಅವತ್ತೇ ಎಕ್ಸಾಮ್ ಆದ ದಿನನೇ ಕೊಡ್ಬೋದು, ಅಥವಾ ನೆಕ್ಸ್ಟ್ 1 hour ವಿತಿನ್ 2 days ಒಳಗೆ ಕೊಡುತ್ತೆ. PSC ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಬೇಕು. ಆ ರಿಸಲ್ಟ್ ಬರಬೇಕು. ಆ ರಿಸಲ್ಟ್ ಬಂದ ಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು KCT ರಿಸಲ್ಟನ್ನ ಅನೌನ್ಸ್ ಮಾಡಬೇಕು. ಇದಕ್ಕೂ ಮುಂಚೆ ಗೊತ್ತಿದೆ ನಿಮಗೆಲ್ಲ, ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಆದ ಒಂದು 10 ದಿನದ ಒಳಗಡೆ ಅಥವಾ 10 ದಿನ ಆದ್ಮೇಲೆ ನಾವು ರಿಸಲ್ಟನ್ನ ಅನೌನ್ಸ್ ಮಾಡ್ತೀವಿ ಅಂತ ಅಧಿಕೃತವಾಗಿ ಹೇಳಿತ್ತು. ಬಟ್ ಈಗ ಕ್ವಶನ್ ಪೇಪರ್ ಲೀಕ್ ಆಗಿರೋದಕ್ಕೋಸ್ಕರ ಈಗ ರಿಸಲ್ಟು ಮುಂದಕ್ಕೆ ಹೋಗ್ತಾ ಇದೆ. ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದರೂ ಸಹ KCT ರಿಸಲ್ಟು ಈಗಲೇ ಬರೋ ಚಾನ್ಸಸ್ ಇಲ್ಲ. ಅದ್ರ ಬಗ್ಗೆ ಅಧಿಕೃತವಾಗಿ KA ಕಡೆಯಿಂದ ಇನ್ಫಾರ್ಮೇಶನ್ ಬಂದಾಗ ನಾವು ನಿಮಗೆ ತಲುಪಿಸ್ತೀವಿ. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿನ ಬೇರೆ ವಿದ್ಯಾರ್ಥಿಗಳಿಗೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಟೇಕ್ ಕೇರ್, ಬಾಯ್.